ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ನಾನಿಲ್ಲಿ ಹೇಳೋಕ್ ಹೊರಟಿರೋ ವಿಷಯ ಏನು ಅಂತಂದ್ರೆ, ದರ್ಶನ್ ಫ್ಯಾನ್ಸ್ ಗಳಿಗೆ ಸ್ಯಾಡ್ ನ್ಯೂಸ್ ತಂದು ಕೊಟ್ಟಿರೋ ವಿಷಯ. ಅದನ್ನ ಹೇಳೋಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಗುರುಗಳೇ, ಸ್ಟಾರ್ಟ್ ಮಾಡಿ. ಕಳೆದ ಒಂದು ವಾರದಿಂದ ದರ್ಶನ್ ಅಭಿಮಾನಿಗಳು ಕಾಯುತ್ತಿದ್ದ ಹಾಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು. ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷಕ್ಕೆ ಆಗಸ್ಟ್ 15ರಂದು ಈ ಹಾಡು ಬಿಡುಗಡೆಯಾಗೋದು ಖಚಿತ ಅಂತ ಹೇಳ್ತಿದ್ರು. ಆದ್ರೆ ಒಂದೇ ಒಂದು ಸುದ್ದಿ ಎಲ್ಲರನ್ನು ಶಾಕ್ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ ಮುಂದೆ ಹೇಳ್ತೀನಿ ನೋಡಿ. ರೇಣುಕಾಸ್ವಾಮಿ ಕೊಲೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಆಗಸ್ಟ್ 14ಕ್ಕೆ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಅದಕ್ಕೆ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾಗಿ ಬಂತು. ಈ ವಿಷಯದಿಂದ ಡೆವಿಲ್ ಫಿಲ್ಮ್ ಟೀಮ್ ಸಡನ್ ರಿಯಾಕ್ಟ್ ಆಗಿ ಆಗಸ್ಟ್ 15 ಬೆಳಗ್ಗೆ 10:05ಕ್ಕೆ ರಿಲೀಸ್ ಆಗಬೇಕಿದ್ದ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡಿನ ರಿಲೀಸ್ ಟೈಮ್ ಅಂಡ್ ಡೇಟ್ ಅನ್ನು ಪೋಸ್ಟ್ ಪೋನ್ ಮಾಡಿದ್ರು. ಮಿಲನ ಖ್ಯಾತಿಯ ಪ್ರಕಾಶ್ ಡೈರೆಕ್ಷನ್ ಮಾಡಿರುವ ಈ ಮೂವಿಯನ್ನು ಶ್ರೀ ಜೈ ಮಾತಾ ಕಂಬೈನ್ಸ್ ಪ್ರೊಡ್ಯೂಸ್ ಮಾಡ್ತಿದೆ. ಫ್ಯಾನ್ಸ್ ಎಲ್ಲ ಈ ಹಾಡಿಗೆ ಭಾರಿ ಕ್ರೇಜ್ ಮಾಡಿದ್ರು, ಬಟ್ ಸಾಂಗ್ ಪೋಸ್ಟ್ ಪೋನ್ ಆಗೋಯ್ತು. ಫಿಲ್ಮ್ ಟೀಮ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸಾಂಗ್ ಯಾವಾಗ ರಿಲೀಸ್ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತಿದ್ದಾರೆ. ಬಟ್ ದರ್ಶನ್ ಫ್ಯಾನ್ಸ್ಗೆ ಸಾಂಗ್ ರಿಲೀಸ್ ಆಗಿಲ್ಲ ಅನ್ನೋದು ಒಂದೇ ಬೇಜಾರು. ಬಾಸ್ ಎಲ್ಲೇ ಇದ್ರು ಬಾಸ್ ತರಾನೇ ಇರ್ತಾರೆ ಅಂತ ಹೇಳ್ತಿದ್ದಾರೆ. ನಾನು ಈ ವಿಷಯದ ಬಗ್ಗೆ ಬರುವ ಎಲ್ಲಾ ಅಪ್ಡೇಟ್ ಹೇಳೋಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನು ಹೊಸ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.